ಬೆಳಗಾಂ ಹಿಂದಿ ಕೈಬಿಟ್ಟಿರುವುದು ಸ್ವಾಗತಾರ್ಹ. ಸಂಜು ಬಡಿಗೇರ. ಚಿಕ್ಕೋಡಿ ತಾಲ್ಲೂಕು. ಕರ್ನಾಟಕ ಸರ್ಕಾರದ ಶಿಕ್ಷಣ ಕ್ಷೇತ್ರದಲ್ಲಿ ದ್ವಿಭಾಷೆ ನೀತಿ ಜಾರಿ ಮಾಡಿ ಪ್ರಾಥಮಿಕ ಹಾಗೂ ಪ್ರೌಢ ಶಿಕ್ಷಣದಲ್ಲಿ ಹಿಂದಿ ಭಾಷೆಯನ್ನು ಕೈಬಿಟ್ಟಿರುವುದು ಸ್ವಾಗತಾರ್ಹವೆಂದು ತಾಲೂಕಾ ಕರವೇ ಅಧ್ಯಕ್ಷ ಸಂಜು ಬಡಿಗೇರರವರು ಪತ್ರಿಕಾ ಪ್ರಕಟಣೆಯಲ್ಲಿ ತಿಳಿಸಿದರು. ಈ ಸಂದರ್ಭದಲ್ಲಿ ಮಾತನಾಡಿದ ಅವರು, ರಾಜ್ಯದಲ್ಲಿ ಕನ್ನಡದ ಮಕ್ಕಳಿಗೆ ಒತ್ತಾಯದ ಹಿಂದಿ ಭಾಷೆ ಹೇರಿಕೆಯನ್ನು ವಿರೋಧಿಸಿ ಕರ್ನಾಟಕ ರಕ್ಷಣಾ ವೇದಿಕೆ ನಾರಾಯಣಗೌಡರ ಬಣ ಕಳೆದು 15 ವರ್ಷಗಳಿಂದ ಸತತವಾಗಿ ಹೋರಾಟ ಮಾಡುತ್ತಾ ರಾಜ್ಯ ಸರ್ಕಾರದ ಮೇಲೆ ಒತ್ತಡ ಹೇರುತ್ತಾ ಬಂದಿದೆ. ಆ ಹೋರಾಟದ ಪರಿಣಾಮದಿಂದ ಕರವೆಯ ಅನೇಕ ಹೋರಾಟಗಾರರ ಮೇಲೆ ಸಾಕಷ್ಟು ಕೇಸು ಕಟಲೆ ಪ್ರಕರಣಗಳು ದಾಖಲಾಗಿದ್ದು, ಅಲ್ಲದೆ ಅನೇಕ ಹೋರಾಟಗಾರರು ಜೈಲುವಾಸವನ್ನು ಕೂಡ ಅನುಭವಿಸಿರುತ್ತಾರೆ. ಅಲ್ಲದೆ ಕೇಂದ್ರ ಸರ್ಕಾರ ಬಹುತೇಕ ದಕ್ಷಿಣದ ರಾಜ್ಯಗಳಲ್ಲಿ ಹಿಂದಿ ಭಾಷೆಯನ್ನು ಒತ್ತಾಯಪೂರ್ವಕವಾಗಿ ಏರಿಕೆ ಹೇಳಿಕೆ ಮಾಡಲು ಹೊರಟಿದ್ದು, ಇದಕ್ಕೆ ವಿರೋಧಿಸಿ ಅದಕ್ಕೆ ತಕ್ಕ ಉತ್ತರ ನೀಡಲು ಪರೀಕ್ಷಾ ಸಂದರ್ಭದಲ್ಲಿ ಹಿಂದಿ ಭಾಷೆ ಪರೀಕ್ಷೆ ವಿರೋಧಿಸಿ ಪರೀಕ್ಷಾ ಕೇಂದ್ರಗಳಿಗೆ ಮುತ್ತಿಗೆ ಹಾಕುವ ವಿನೂತನ ಹೋರಾಟಕ್ಕೆ ವೇದಿಕೆಯ ಕಾರ್ಯಕರ್ತರು ಮುಂದಾಗಿದ್ದರು. ಆದರೆ ಈಗ ನಮ್ಮ ಕರ್ನಾಟಕ ಘನ ರಾಜ್ಯ ಸರ್ಕಾರ ಇತಿಹಾಸದಲ್ಲಿ ಇದೇ ಮೊದಲು ಬಾರಿಗೆ ಹಿಂದಿ ಭಾಷಾಂಕಗಳನ್ನು ಪರಿಗಣನೆ ಮಾಡದೆ ದ್ವಿಭಾಷಾ ನೀತಿಗೆ ಒಲವು ವ್ಯಕ್ತಪಡಿಸಿರುವುದು ಸ್ವಾಗತಾರ್ಹವಾಗಿದೆ. ರಾಜ್ಯದ ಈ ನಿಲುವಿನ ಜೊತೆ ರಾಜ್ಯದ ಆಡಳಿತಾರೂಢ ಇತರೆ ಎಲ್ಲಾ ವಲಯದಲ್ಲಿ ಎಲ್ಲಾ ಹಂತದಲ್ಲೂ ಕನ್ನಡ ಭಾಷೆಗೆ ಸೂಕ್ತ ಮುನ್ನಡೆ ಸಿಗುವ ನಿಟ್ಟಿನಲ್ಲಿ ಪರಿಣಾಮಕಾರಿಯಾಗಿ ಕ್ರಮ ಕೈಗೊಳ್ಳಬೇಕು. ಇಲ್ಲದೇ ಇದ್ದ ಪಕ್ಷದಲ್ಲಿ ಮುಂದಿನ ದಿನಗಳಲ್ಲಿ ರಾಜ್ಯಾಧ್ಯಕ್ಷರಾದ ನಾರಾಯಣಗೌಡರು ನೇತೃತ್ವದಲ್ಲಿ ರಾಜ್ಯದಲ್ಲಿ ಕನ್ನಡ ಭಾಷೆ ಆಡಳಿತ ಭಾಷೆಯಾಗಿ ಪರಿಣಾಮಕಾರಿಯಾಗಿ ಜಾರಿಯಾಗುವ ನಿಟ್ಟಿನಲ್ಲಿ ಮತ್ತಷ್ಟು ಉಗ್ರ ಹೋರಾಟ ರೂಪಿಸಲಾಗುವುದು. ಸರ್ಕಾರ ಇದಕ್ಕೆ ಆಸ್ಪದ ನೀಡದೆ ತಾವುಗಳು ಹೊರಡಿಸಿದ ಸುತ್ತೋಲೆಗಳಲ್ಲಿ ಸ್ಪಷ್ಟಪಡಿಸಿದ್ದನ್ನೇ ಪರಿಣಾಮಕಾರಿಯಾಗಿ ಕಾರ್ಯರೂಪಗೊಳಿಸಿ ಜಾರಿಗೆ ತರಬೇಕೆಂದು ಸಂಜು ಬಡಿಗೇರವರು ಆಗ್ರಹಿಸಿದರು. ವರದಿ ಮಹೇಶ್ ಮಂಜುನಾಥ್ ಶರ್ಮಾ, ಅಥಣಿ. ಕರ್ನಾಟಕ ರಾಜ್ಯದಾಗ ದ್ವಿಭಾಷಾ ನೀತಿ ಜಾರಿ ಬರಬೇಕಂತ ನಾವು ಕರ್ನಾಟಕ ರಕ್ಷಣಾ ವೇದಿಕೆ ರಾಜ್ಯಾಧ್ಯಕ್ಷರಾದ ಟಿ.ಆರ್. ನಾರಾಯಣಗೌಡರ ನೇತೃತ್ವದಲ್ಲಿ ಕಳೆದ 15ರಿಂದ 20 ವರ್ಷದಿಂದ ಹೋರಾಟ ಮಾಡ್ಕೊತ ಬಂದೀವಿ. ರಾಜ್ಯದಾಗ ದ್ವಿಭಾಷಾ ನೀತಿ ಜಾರಿ ಆಗಬೇಕು. ಯಾಕಂದ್ರೆ ಕೇಂದ್ರ ಸರ್ಕಾರ ನಮ್ಮ ಮೇಲೆ ನಿರಂತರವಾಗಿ ಹಿಂದಿ ಹೇರುವಂಥದ್ದು ಒತ್ತಡ ಹಾಕ್ಕೊಂತ ಬರೋದೈತಿ. ಯಾಕಂದರೆ ಹಿಂದಿಗೆ ಅಧಿಕೃತವಾಗಿ ಇತಿಹಾಸ ಇಲ್ಲ. ಕನ್ನಡಕ್ಕೆ 2000ಕ್ಕಿಂತ ಮೇಲೆ ಇರುವಂಥ ಇತಿಹಾಸ ಹೊಂದಿದಂಥ ಕನ್ನಡ ಭಾಷೆ ನಾವು ಕೇಂದ್ರ ಸರ್ಕಾರಕ್ಕೆ ಏನು ಹೇಳೋಕೆ ಇಷ್ಟಪಡ್ತೀವಿ ಅಂದ್ರೆ, ಈ ರಾಜ್ಯ ಭಾಷಾ ಆಧಾರ ಮೇಲೆ ಕಟ್ಟಿರುವಂಥ ದೇಶ ನಮ್ಮದು. ಹಾಗಾಗಿ ಪ್ರಾದೇಶಿಕ ಭಾಷೆಗಳಿಗೆ ಹೆಚ್ಚಿನ ಒತ್ತು ಕೊಡುವಂಥದ್ದಾಗಬೇಕು. ಹಿಂದಿ ಅಧಿಕೃತವಾಗಿ ಎಲ್ಲೂ ದಾಖಲೆಗಳು ಇಲ್ಲ ರಾಷ್ಟ್ರ ಭಾಷೆ ಅಂತ. ಮತ್ತು ಯಾಕೆ ನೀವು ಹಿಂದಿ ಹೇರುವಂಥ ಮಾಡ್ತೀರಿ? ನಾವು ಅದನ್ನು ವಿರೋಧ ಮಾಡ್ಕೊತ ಬಂದೀವಿ, ಅದನ್ನು ಖಂಡಿಸ್ಕೊತ ಬಂದೀವಿ. ಹಾಗಾಗಿ ನಾವು ರಾಜ್ಯದಾಗ ನಮ್ಮ ಪ್ರಾದೇಶಿಕ ಭಾಷೆ ಕನ್ನಡ ಭಾಷೆ 2000ಕ್ಕಿಂತ ಮೇಲೆ ಇತಿಹಾಸ ಹೊಂದಿದಂಥ ಭಾಷೆ ಆಡಳಿತ ಭಾಷೆ ಕೂಡ ಇದೆ. ಸರ್ಕಾರಕ್ಕೆ ದ್ವಿಭಾಷಾ ನೀತಿ ನೀವು ಜಾರಿಗೆ ತೊಗೊಂಡ್ಬರ್ಬೇಕಂತ ನಾವು ಹೋರಾಟ ಮಾಡ್ಕೊತ ಬಂದೀವಿ. ಜೊತೆಗೆ ಇತ್ತೀಚಿನ ದಿನದಾಗ ಯಾಕಂದರೆ 2024ರಾಗ 25ರಾಗ SSLC ಎಕ್ಸಾಮ್ ಬರೆಯುವಾಗ ಮಕ್ಕಳು ಒಂದು ಭಾಷಾ ಸಲುವಾಗಿ ಇಡೀ ಸಬ್ಜೆಕ್ಟನ್ನು SSLCನ ಫೇಲ್ ಆಗುವಂಥ ಸಂದರ್ಭ ಬಂದಿತ್ತು. 1 ಲಕ್ಷಕ್ಕೆ ಹೆಚ್ಚು ವಿದ್ಯಾರ್ಥಿಗಳು ಅವತ್ತಿನ ದಿವಸ ಫೇಲ್ ಆಗ್ತಾರು. ಅಂದ್ರೆ ಇದು ನಮ್ಮ ಮಕ್ಕಳ ಮೇಲೆ ಹಿಂದಿ ಭಾಷೆ ಮಾರಕ ಇರೋದ್ರಿಂದ ನಮ್ಮ ಮಕ್ಕಳ ಭವಿಷ್ಯ ಹಾಳಾಗ್ತೈತಿ. ಆ ಹಿತದೃಷ್ಟಿಯಿಂದ ನಾವು ರಾಜ್ಯದಾಗ ದ್ವಿಭಾಷಾ ನೀತಿ ಜಾರಿ ಬರಬೇಕಂತ ಕಳೆದ 20 ವರ್ಷದಿಂದ ಹೋರಾಟ ಮಾಡ್ಕೊತ ಬಂದು ಸರ್ಕಾರ ಇತ್ತೀಚಿನ ದಿನದಾಗ ಮೊನ್ನೆ SSLC ಎಕ್ಸಾಮ್ ನಡೆದಾಗ ಸರ್ಕಾರ ಒಂದು ಗಟ್ಟಿ ನಿರ್ಧಾರಕ್ಕೆ ಬಂದಿದೆ ಅನಿಸುತ್ತೆ. ದ್ವಿಭಾಷಾ ನೀತಿ ಜಾರಿ ತರುವಂಥ ಕೆಲಸ ಮಾಡಿದೆ. ಅದಕ್ಕೆ ನಾವು ಧನ್ಯವಾದ ಹೇಳೋಕೆ ಇಷ್ಟಪಡ್ತೀವಿ. ತಗೊಂಡಂಥ ನಿರ್ಧಾರಕ್ಕೆ ನಾವು ಕರ್ನಾಟಕದ ಪರವಾಗಿ ಕನ್ನಡಿಗರ ಪರವಾಗಿ ಸ್ವಾಗತ ಹೇಳುವಂಥ ಕೆಲಸ ಮಾಡ್ತೀವಿ. ರಾಜ್ಯದ ಮುಖ್ಯಮಂತ್ರಿಗಳಿಗೆ ಹಾಗೂ ರಾಜ್ಯದ ಶಿಕ್ಷಣ ಮಂತ್ರಿಗಳಿಗೆ ನಾವು ವಿಶೇಷವಾಗಿ ಧನ್ಯವಾದ ಹೇಳ್ತೀವಿ. ನೀವು ಈಗ ತಗೊಂಡಂಥ ಈ ಆದೇಶ, ಈ ನಿರ್ಧಾರ ಮುಂದೆನೂ ಕೂಡ ತಾವು ಸಚಿವ ಸಂಪುಟದಾಗ ಅಧಿಕೃತವಾಗಿ ದ್ವಿಭಾಷಾ ನೀತಿ ಜಾರಿಗೆ ಜಾರಿಗೆ ಮಾಡುವಂಥದ್ದಾಗಬೇಕು. ಇಲ್ಲಾಂದ್ರೆ ನಾವು ಮತ್ತೆ ಮುಂದೆ ಕೂಡ ರಾಜ್ಯದಾಗ ದ್ವಿಭಾಷಾ ನೀತಿ ಜಾರಿ ಬರುವವರೆಗೂ ಕೂಡ ನಮ್ಮ ಹೋರಾಟ ಇದ್ದೇ ಇರ್ತೈತೆ ಅಂತ ಸರ್ಕಾರಕ್ಕೆ ಹೇಳೋಕ್ಕೆ ಇಷ್ಟಪಡ್ತೀನಿ.